ಈ ಸ್ವರೂಪ ಮತ್ತೆ ಈ ಬಡ ಬ್ರಾಹ್ಮಣನ ಒಂದು ಕತೆ ಅಕ್ಕಪಕ್ಕದ ಊರುಗಳಿಗೆ ಎಲ್ಲ ಪ್ರಚಾರ ಆಗುತ್ತೆ. ಇದು ಬ್ರಾಹ್ಮಣನ ಸಮಾಧಿ. ಆ ಸೈನಿಕ ನಡೆದಂತ ಎಲ್ಲಾ ವಿಚಾರವನ್ನ ಚಿತ್ರದುರ್ಗದಲ್ಲಿ ಕಲೆಕ್ಟರ್ ಆಫೀಸಲ್ಲಿ ಕೆಲಸ ಮಾಡುತ್ತಿರುವಂತ ಅಡುಗೆವನಿಗೆ ಎಲ್ಲ ಹೇಳ್ತಾನೆ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಡ್. ನಾನು ನಿಮ್ಮ ರಜನೀಶ್. ಈ ದಿನ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ದಿನ ನಾನು ಎಲ್ಲಿದ್ದೀನಿ ಗೊತ್ತಾ? ಶಿವಮೊಗ್ಗ ಧರ್ಮಕ್ಷೇತ್ರದ ಹರಿಹರ ಆರೋಗ್ಯ ಮಾತೆ ದೇವಾಲಯದಲ್ಲಿ ನಾನಿದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ಈ ಹರಿಹರ ಮಾತೆ ದೇವಾಲಯದ ಇತಿಹಾಸ ಮತ್ತು ಇಲ್ಲಿನ ವಿಶೇಷತೆಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತಿ. ಸೊ ಮತ್ತಿನ್ಯಾಕೆ ಥರ, ಬನ್ನಿ ಈ ವಿಡಿಯೋದಲ್ಲಿ ಹೋಗೋಣ. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧವಾದಂಥ ಈ ಹರಿಹರದಲ್ಲಿ 1700ರಲ್ಲಿ ಕ್ರಿಸ್ತಶಕ 1700ರಲ್ಲಿ ಇಲ್ಲಿ ಬಡ ಬ್ರಾಹ್ಮಣನ ಒಬ್ಬ ಇರ್ತಾನೆ. ಆ ಬಡ ಬ್ರಾಹ್ಮಣನ ತುಂಬ ಮನೆಯಲ್ಲಿ ಬಡತನ, ಹಾಗೆ ಆತನ ಹೆಂಡತಿಗೆ ವಾಸಿಯಾಗದಂಥ ರೋಗಗಳು, ಹಾಗೆ ಇಬ್ಬರು ಮಕ್ಕಳು ಸಹ ಇರ್ತಾರೆ. ಆತ ತುಂಬ ಕಷ್ಟದಲ್ಲಿ ಇರ್ತಾನೆ. ಆ ಸಮಯದಲ್ಲಿ ಒಂದು ದಿನ ಏನಾಗುತ್ತೆ, ಈತ ಬೆಳಗಿನ ಸಮಯ, ಆ ಸಮಯದಲ್ಲಿ ಹೋಗ್ಬಿಟ್ಟು ತುಂಗಭದ್ರಾ ನದಿಯಲ್ಲಿ ಸೂರ್ಯ ನಮಸ್ಕಾರ ಅಂದರೆ ಪ್ರಾತಃ ಕಾಲದ ನಮಸ್ಕಾರ ಮಾಡುವಂಥ ಸಮಯದಲ್ಲಿ ಅಕಸ್ಮಾತ್ ಆಗಿ ಕಾಲು ಜಾರಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಆತನಿಗೆ ಅದ್ಭುತ ಎಂಬಂತೆ ಒಂದು ಸ್ವರೂಪ ಸಿಗುತ್ತೆ. ಅದು ಒಂದು ಮಾತೆ ಮಾರಿಯಮ್ಮನವರ ಸ್ವರೂಪ ಆಗಿರುತ್ತೆ. ಆದರೆ ಆತನಿಗೆ ಅದು ಮಾತೆ ಮಾರಿಯಮ್ಮನವರ ಸ್ವರೂಪ ಅಂತ ಗೊತ್ತಿರೋದಿಲ್ಲ. ಅದು ಆದ ನಂತರ ಕೆಲವು ದಿನಗಳ ನಂತರ ಆತ ಆ ಸ್ವರೂಪನ ತನ್ನ ಮನೆಗೆ ಎತ್ಕೊಂಡು ಹೋಗ್ತಾನೆ. ಮನೆಗೆ ಎತ್ಕೊಂಡು ಹೋಗಿ ಈ ನಡೆದಂಥ ವಿಚಾರನ ತನ್ನ ಹೆಂಡತಿ ಮಕ್ಕಳ ಹತ್ರ ಹೇಳ್ಕೊಂಡ್ಮೇಲೆ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆದರೆ ಆ ಸ್ವರೂಪನ ಇವನು ತನ್ನ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಕೊಡ್ತಾನೆ. ಇದಾದ ನಂತರ ಆ ಮಕ್ಕಳಿಗೆ ತುಂಬ ಬರಬಾರದಂಥ ಕಾಯಿಲೆಗಳು ಬರುತ್ತೆ. ಆತ ಕಣ್ಣು ಕಳ್ಕೊಳ್ತಾನೆ, ತುಂಬ ಕಷ್ಟಗಳು ಬರುತ್ತೆ. ಈ ರೀತಿ ಎಲ್ಲ ಆದಮೇಲೆ ಆತನಿಗೆ ಕನಸಿನಲ್ಲಿ ಮಾತೆ ಮಾರಿಯಮ್ಮನ ದರ್ಶನ ಆಗುತ್ತೆ. ಆವಾಗಲೂ ಸಹ ಆತನಿಗೆ ಇದು ಮಾತೆ ಮಾರಿಯಮ್ಮನವರ ಸ್ವರೂಪ ಅಂತ ಗೊತ್ತಾಗೋದಿಲ್ಲ. ಇದು ಒಂದು ದೈವಿಕ ದೇವಿ ಒಂದು ಸ್ವರೂಪ ಇರ್ಬೋದು ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾನೆ, ಅದಕ್ಕೆ ಸತ್ಯಂ ಅಂತ ಹೆಸರಿಟ್ಟು ಒಂದು ಮರದ ಪೊಟ್ರೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾನೆ. ಸ್ವರೂಪ ಮತ್ತು ಈ ಬಡ ಬ್ರಾಹ್ಮಣನ ಒಂದು ಕತೆ ಅಕ್ಕಪಕ್ಕದ ಊರುಗಳಿಗೆ ಎಲ್ಲ ಪ್ರಚಾರ ಆಗುತ್ತೆ. ಇದನ್ನು ನೋಡೋದಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಚಿತ್ರದುರ್ಗದಿಂದ ಒಬ್ಬ ಸೈನಿಕ, ಅಂದರೆ ಬ್ರಿಟಿಷರ ಆಸ್ಥಾನದಲ್ಲಿ, ಅಂದರೆ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಸೈನಿಕ, ಆತ ಏನು ಮಾಡ್ತಾನೆ, ಇದು ನೋಡೋಣ ಅಂತ ಬರ್ತಾನೆ. ಚಿತ್ರದುರ್ಗದಿಂದ ಬಂದಂಥ ಆ ಬ್ರಿಟಿಷರ ಸಿಪಾಯಿ ಈ ಮಾತೆ ಮಾರಿಯಮ್ಮನವರ ಸ್ವರೂಪನ ನೋಡ್ಬಿಟ್ಟು ಏನ್ ಮಾಡ್ದ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಆ ಬಡ ವ್ಯಕ್ತಿಗೆ ಸಿಕ್ಕಿದಂತ ಸ್ವರೂಪನೇ ಇದು ಎಂದು ಅವರ ನಂಬಿಕೆ. ಈಗ ನೀವು ನೋಡ್ತಾ ಇರೋದು ಹರಿಹರದಲ್ಲಿ ಸಿಕ್ಕಿದಂತ ಆರೋಗ್ಯ ಮಾತೆಯ ಸ್ವರೂಪ. ಬ್ರಿಟಿಷರ ಆ ಸಿಪಾಯಿ ಕಥೆಯನ್ನ ನಾನು ಇಲ್ಲಿ ಕಾಣಿಸುವಂತ ಮ್ಯೂಸಿಯಂ ಒಳಗಡೆ ಹೋಗಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಬಡ ವ್ಯಕ್ತಿ ಈ ಪೊಟ್ರೆಯಲ್ಲಿರುವಂತ ಮಾತೆ ಮಾರಿಯಮ್ಮನವರ ಸ್ವರೂಪ ಅಂದ್ರೆ ಸತ್ಯಮ್ಮ ಅಂತ ಕರೆಯುತ್ತಿರುವಂತ ಈ ಸ್ವರೂಪದ ಬಗ್ಗೆ ಎಲ್ಲಾ ಜನರಿಗೆ ಹೇಳ್ತಾ ಇರ್ತಾನೆ, ಈ ರೀತಿ ನನಗೆ ಅದ್ಭುತಗಳಾಗಿದೆ ಅಂತ. ಇದನ್ನು ಗಮನಿಸಿದಂತ ಆ ಚಿತ್ರದುರ್ಗದ ಅಂದ್ರೆ ಬ್ರಿಟಿಷರ ಸೈನಿಕ ಯಾರಿದ್ದಾನೆ ಆತ ಇದನ್ನು ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾನೆ. ಆತ ಒಂದು ಪ್ಲಾನ್ ಮಾಡ್ತಾನೆ, ಇದನ್ನ ಎತ್ಕೊಂಡು ಹೋಗಿ ಚಿತ್ರದುರ್ಗದಲ್ಲಿ ಇಡಬೇಕು ಅಂತ. ಮರದ ಪೊಟ್ರೆಯಲ್ಲಿದ್ದಂತ ಆ ಮಾತೆ ಮಾರಿಯಮ್ಮನವರ ಸ್ವರೂಪ ಅದನ್ನ ಕಡೆಗೂ ಪ್ಲಾನ್ ಮಾಡಿ ಆ ಸಿಪಾಯಿ ಅದನ್ನ ಕಳತನ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಅದನ್ನ ಎತ್ಕೊಂಡು ಹೋಗುವಂತ ಮಾರ್ಗದಲ್ಲಿ, ಅಂದ್ರೆ ಚಿತ್ರದುರ್ಗ ಮತ್ತೆ ದಾವಣಗೆರೆ ಮಧ್ಯೆ ಆನಗೊಳ್ಳುವಂತ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಾನೆ. ರೆಸ್ಟ್ ಮಾಡೋ ಸಮಯದಲ್ಲಿ ಅವನಿಗೆ ಗಾಢವಾದ ನಿದ್ರೆ ಬಂದ್ಬಿಟ್ಟು ಅಲ್ಲೇ ಮಲ್ಕೋಬಿಡ್ತಾನೆ. ಮಲ್ಕೊಂಡಿದ್ದಾದ್ಮೇಲೆ ಅವನಿಗೆ ಕನಸಿನಲ್ಲಿ ನಾನು ಹರಿಹರದಲ್ಲೇ ನೆಲೆಸಬೇಕು ಅಂತ ಮಾತೆ ಮಾರಿಯಮ್ಮನವರ ದರ್ಶನ ಆಗತ್ತೆ. ತದನಂತರ ಅವನು ಆಶ್ಚರ್ಯದಿಂದ ಎದ್ದು ನೋಡಿದಾಗ ಅವನು ಬಟ್ಟೆಯಲ್ಲಿ ಸುತ್ತಿದಂತ ಮಾತೆ ಮಾರಿಯಮ್ಮನ ಸ್ವರೂಪ ಇರೋದಿಲ್ಲ. ಅವನು ಆಶ್ಚರ್ಯ ಆಗ್ತಾನೆ. ಇದಾದ್ಮೇಲೆ ಆತ ಚಿತ್ರದುರ್ಗಕ್ಕೆ ಬಂದು ಕಲೆಕ್ಟರ್ನ ಬಳಿ ಕೆಲಸ ಮಾಡುತ್ತಿದ್ದಂತ ಅಡಿಗೆ ಭಟ್ಟನಿಗೆ ಹೇಳ್ತಾನೆ. ಈ ವಿಚಾರನ ಸೀದಾ ಹೋಗಿ ಕಲೆಕ್ಟರ್ ಹತ್ರ ಹೇಳ್ತಾನೆ, ನನಗೆ ಆ ಮಾತೆ ಮಾರಿಯಮ್ಮನ ಸ್ವರೂಪ ಬೇಕು ಅಂತ. ಇದನ್ನೆಲ್ಲ ಕೇಳಿದಂತ ಆ ಕಲೆಕ್ಟರು ಹರಿಹರಗೆ ಬಂದು ಆ ಭಕ್ತನ ಬಳಿ ಹೇಳ್ತಾನೆ, ಇದು ನೀವು ಇಟ್ಕೊಳೋ ಹಾಗಿಲ್ಲ, ಇದನ್ನ ನೀವು ವಾಪಸ್ಸು ಕ್ರೈಸ್ತರಿಗೆ ಕೊಡಬೇಕು ಅಂತ. ಆದ್ರೆ ಆ ಭಕ್ತ ಹೇಳ್ತಾನೆ,
ಇಲ್ಲ ಸ್ವಾಮಿ, ನಾನು ಇದನ್ನ ಕೊಡೋದಿಲ್ಲ, ಯಾಕಂದ್ರೆ ಮಾತೆ ಮರಿಯಮ್ಮನ ಆಶಯದಂತೆ ಇದು ಹರಿಹರದಲ್ಲಿ ನೆಲೆಸಬೇಕು ಅಂತ. ಕಡೆಗೆ ಆತನ ಆಶಯದಂತೆ ತನ್ನ ಮನೆಯನ್ನೇ ದಾನವಾಗಿ ನೀಡ್ತಾನೆ ಮಾತೆ ಮರಿಯಮ್ಮನವರ ಸ್ಥಾಪನೆಗಾಗಿ. ಪ್ರತಿದಿನ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಒಂದು ದಿನ ಈತ ಮರಣ ಹೊಂದಿದ ನಂತರ ಇವನ ಸಮಾಧಿನೂ ಸಹ ಇದೇ ಮಾತೆ ಮರಿಯಮ್ಮನವರ ದೇವಾಲಯದ ಮುಂದೆ ಸಮಾಧಿ ಮಾಡ್ತಾರೆ. ಇಲ್ಲಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಆತ ಬಡ ಬ್ರಾಹ್ಮಣ ಯಾರಿರ್ತಾನೆ, ಆತ ಹೇಳ್ತಾನೆ ನನ್ನ ಮನೆಯನ್ನ ನಾನು ಕೊಡ್ತೀನಿ ದೇವಸ್ಥಾನಕ್ಕೆ, ಈ ಚರ್ಚಿಗೆ ಅಂತ ಹೇಳ್ಬಿಟ್ಟು ಈ ತಾಯಿಗೆ ನಾನು ಒಂದು ಮನೆ ಕೊಡ್ತೀನಿ ಅಂತ ಹೇಳ್ತಾನೆ. ಆತನ ಮನೆಯಲ್ಲೇ ಮುಂದೆ ಪ್ರತಿದಿನ ಈ ಪೂಜೆಗಳು ಎಲ್ಲ ನಡೀತಾ ಇರುತ್ತೆ. ಕೆಲವು ದಿನಗಳ ನಂತರ ಆತ ಮರಣ ಹೊಂತಾನೆ. ಇವತ್ತಿಗೂ ಸಹ ಆತನ ಸಮಾಧಿ ಅದು ಹಳೆ ಚರ್ಚಲ್ಲಿ ಇದೆ. ಅದನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಬನ್ನಿ ಇಲ್ಲಿಂದ ಇವಾಗ ಹಳೆ ಚರ್ಚಿಗೆ ಹೋಗೋಣ. ಸೊ ಈಗ ನಾನು ನಿಮ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹರಿಹರ ಬೆಸಿಲಿಕಾ ಮಾತೆ ಚರ್ಚಿಂದ ಕೆಲವೇ ದೂರದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನ್ ವಿಶೇಷತೆ ಅಂದ್ರೆ, ಇಲ್ಲಿ ಮಾತೆ ಸ್ವರೂಪ ಸಿಕ್ಕಿತ್ತಲ್ಲ, ಆ ಸ್ವರೂಪ ಸಿಕ್ಕಿದಂತ ವ್ಯಕ್ತಿಯ ಸಮಾಧಿ ಮತ್ತೆ ಅವರ ಮನೆ. ಸೊ ಇವಾಗ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೀ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈ ಕೀ ಸಿಗ್ಬೇಕು ಅಂತಂದ್ರೆ ನಿಮ್ಗೆ ಪ್ಯಾರಿಸ್ ಹಾಲಲ್ಲಿ ಕೇಳಿ ಇಲ್ಲಿ. ಸೊ ಅಲ್ಲಿ ಕೇಳಿದ್ರೆ ನಿಮ್ಗೆ ಕೀ ಕೊಡ್ತಾರೆ, ಮತ್ತೆ ನಿಮ್ ಸಿಗ್ನೇಚರು ಏನೇನಿದೆಯೋ ಅದೆಲ್ಲ ಕೊಟ್ಬಿಟ್ಟು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಕೀ ತಗೊಂಡು ಇವಾಗ ಅಲ್ಲಿಗೆ ಹೋಗೋಣ, ಮನೆ ಹೋಗೋಣ. ಸೊ ಇದು ಹರಿಹರದ ಹಳೆಯ ಚರ್ಚು. ದೊಡ್ಡದು, ನಾವೇನೋ ತುಂಬಾ ಚಿಕ್ಕದು ಅನ್ಕೊಂಡ್ವಿ. ಈಗ ನಾನಿದ್ದೀನಿ ಹರಿಹರದ ಹಳೆಯ ಚರ್ಚು. ಇದೇ ಚರ್ಚಲ್ಲಿ ಆ ಬ್ರಾಹ್ಮಣಿಗೆ ಸಿಕ್ಕಿದಂಥ ಆ ಸ್ವರೂಪವನ್ನ ಏನಿದೆ, ಆ ಸ್ವರೂಪನ ತಗೊಂಬಂದು ಇಲ್ಲೇ ಅವರು ಇಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಸತ್ಯಮ್ಮ ಅಂತ ಹೆಸರಿಡ್ತಾರೆ. ಈಗ ಆ ಸ್ವರೂಪ ಅಲ್ಲಿ ಹೊಸ ಚರ್ಚ್ ಹತ್ರ ಇದೆ. ಆದರೆ ಇದು ಈ ಚರ್ಚಲ್ಲಿ ನಿಮಗೆ ಆ ಬ್ರಾಹ್ಮಣನ ಸಮಾಧಿ ತೋರಿಸ್ತೀನಿ ಬನ್ನಿ. ಇದು ಬ್ರಾಹ್ಮಣನ ಸಮಾಧಿ. ಈಗ ಮತ್ತೆ ನಾವು ಹಳೆ ಚರ್ಚಿಂದ ಹೊಸ ಚರ್ಚ್ ಕಡೆ ಬರೋಣ. ನೀವು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಇತ್ತೀಚೆಗಷ್ಟೇ ಒಂದು 3-4 ತಿಂಗಳ ಹಿಂದೆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಗ್ಲೋಬಲಿ. ಯೇಸುವಿನ ಒಂದು ಕಣ್ಣು ಓಪನ್ ಆಗಿತ್ತು ಅಂತ ತುಂಬಾ ವೈರಲ್ ಆಗಿತ್ತು. ಅದು ಎಷ್ಟು ಸತ್ಯನೋ ನಿಜನೋ ಗೊತ್ತಿಲ್ಲ. ಅದು ವೈರಲ್ ಆದಂತ ಜಾಗನೇ ಇದು, ಅದೇ ಶಿಲ್ವೆ ನೀವು ನೋಡ್ತಾ ಇರೋದು. ಚರ್ಚಿನ ಪಕ್ಕದಲ್ಲೇ ನಿಮಗೆ ಒಂದು ಆಡೋರೇಷನ್ ಚಾಪೆಲ್ ಸಹ ಇದೆ. ಎರಡು 2020ರಲ್ಲಿ ಈ ಚರ್ಚಿಗೆ ಒಂದು ಗ್ಲೋಬಲ್ ಐಡೆಂಟಿಟಿ ಸಿಗುತ್ತೆ. ಈ ಚರ್ಚಿಗೆ ಬೆಸಿಲಿಕಾ ಅಂತ ಒಂದು ಬಿರುದು ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಬೆಸಿಲಿಕಾ ಅಂತ ಕೆಲವು ಚರ್ಚ್ಗಳನ್ನು ಮಾತ್ರ ಕರೀತಾರೆ. ಇದರ ಬಗ್ಗೆ ನಿಮಗೆ ಆಲ್ರೆಡಿ ಕೆಲವೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೆಸಿಲಿಕಾ ಅಂತ ಸುಮ್ಮನೆ ಎಲ್ಲಾ ಚರ್ಚ್ಗಳಿಗೆ ಕೊಡೋದಕ್ಕೆ ಆಗೋದಿಲ್ಲ. ಬೆಸಿಲಿಕಾ ಅಂದ್ರೆ ಪೋಪ್ ಜಗದ್ಗುರುಗಳು ನೀಡುವಂತ ಒಂದು ಬಿರುದಾಗಿದೆ. ಚರ್ಚಿನ ಇತಿಹಾಸ ಮತ್ತೆ ಅಲ್ಲಿ ನಡೆಯುತ್ತಿರುವಂತಹ ಅದ್ಭುತಗಳು ಮತ್ತೆ ಅಲ್ಲಿನ ವಾಸ್ತುಶೈಲಿ ಹೇಗಿದೆ ಅದನ್ನೆಲ್ಲ ನೋಡಿ ಅದರ ಆಧಾರದ ಮೇಲೆ ಕೆಲವೊಂದು ಮಾನದಂಡದ ಮೇಲೆ ಒಂದು ಚರ್ಚಿಗೆ ಬೆಸಿಲಿಕಾ ಅಂತ ನೀಡುತ್ತಾರೆ. ಇಲ್ಲಿ ಪ್ರತಿದಿನ ಮಾಸ್ ನಡೆಯುತ್ತೆ. ವಿಶೇಷವಾಗಿ ಭಾನುವಾರದ ಬೆಳಗ್ಗೆ 8 ಗಂಟೆಗೆ ಮತ್ತೆ ಮಧ್ಯಾಹ್ನ 12 ಗಂಟೆಗೆ ವಿಶೇಷವಾದಂಥ ಬಲಿಪೂಜೆಗಳು ನಡೆಯುತ್ತೆ. ವೀಕೆಂಡಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಬಲಿಪೂಜೆಗಳು ನಡೆಯುತ್ತೆ. ನೀವೇನಾದರೂ ಬೆಂಗಳೂರಿಂದ ಟ್ರೈನು ಅಥವಾ ಬಸ್ಸಲ್ಲಿ ಬರ್ತೀರೋ ಆಗಿದ್ರೆ ಕೆಲವೇ ದೂರದಲ್ಲಿ ಬಸ್ಸು ಮತ್ತು ರೈಲ್ವೆ ಸ್ಟೇಷನ್ ಎರಡೂ ಅಲ್ಲೇ ಇದೆ. ನೋಡೋರಲ್ಲ, ಇದಾಗಿತ್ತು ಹರಿಹರದ ಒಂದು ಇತಿಹಾಸ. ಅದ್ಭುತವಾಗಿತ್ತು ಅನ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನೀವು ಯಾವಾಗಾದ್ರೂ ಹರಿಹರಕ್ಕೆ ಬರೋ ಆಗಿದ್ರೆ ದಯವಿಟ್ಟು ಬನ್ನಿ. ಇದರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸಹ ಹಾಕಿರ್ತೀನಿ. ನಿಮಗೆ ಈ ಡೀಟೇಲ್ಸು ಇನ್ನೂ ಹೆಚ್ಚಾಗಿ ನಿಮ್ಗೆ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಟಾಟಾ, ಬಾಯ್ ಬಾಯ್.